ನಾವು ಸಂತೋಷದಲ್ಲಿರುವುದಕ್ಕೂ ನಾವು ಖುಷಿಯಲ್ಲಿರುವುದಕ್ಕೂ ವ್ಯತ್ಯಾಸ ಇದೆ. ಪರಿಸ್ಥಿತಿಗಳು ಅನುಕೂಲವಾಗಿರುವಾಗ, ನಾವು ಬೇಡಿದ್ದೆಲ್ಲ ಸಿಗ್ತಾ ಇರುವಾಗ, ನಾವು ಬಯಸಿದ ಹಾಗೆ ಜೀವಿತ ಹೋಗ್ತಾ ಇರುವಾಗ ನಾವು ಸಂತೋಷದಲ್ಲಿರುವುದು ಸುಲಭ. ಕೆಲವರಿಗೆ ದುಃಖದಲ್ಲಿರುವಂಥದ್ದೇ ಮನೋಭಾವ. ಅವರು ಸಣ್ಣ ಸಣ್ಣ ವಿಷಯ ಕೇಳಿ ದುಃಖಿಸುವುದು, ಅವರು ದುಃಖಿಸಲಿಕ್ಕೆ ಕಾರಣಗಳನ್ನು ಹುಡುಕ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೋಸ್ಕರ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಸಂತೋಷಿಸಿರಿ, ರಿಜಾಯ್ಸ್ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ತಂದೆ, ನಿಮಗೆ ಸ್ತೋತ್ರ. ಅದ್ಭುತನಾದ ದೇವರು, ಮಹೋನ್ನತನು, ಸರ್ವಶ್ರೇಷ್ಠನು, ಅದ್ವಿತೀಯನಾಗಿರುವ ಮಹಾಪರಿಶುದ್ಧನು, ಭೂಮಿ ಆಕಾಶಗಳ ಒಡೆಯನು ನೀವು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದಿದ್ದೇನೆ ತಂದೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಗಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಾಗ ನೀವು ನಮ್ಮೊಂದಿಗೆ ಮಾತನಾಡಿ, ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ಮಹಿಮೆ ಚಲಿಸಲಿ ರಾಜ್ಯ. ಅಪ್ಪ, ನಿಮ್ಮ ಮಾತಿನಲ್ಲಿರೋ ಶಕ್ತಿ ಅಪ್ಪ ಪ್ರತಿಯೊಬ್ಬರ ಜೀವಿತದಲ್ಲಿ ಮಹತ್ವದ ಕಾರ್ಯವನ್ನು ಮಾಡಲಿ ರಾಜ್ಯ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನೆಲ್ಲವನ್ನು ನಿಮ್ಮ ಮಾತೊಡಿಗೆ ಒಪ್ಪಿಸಿಕೊಡ್ತೇನೆ. ನಿಮ್ಮ ಚಿತ್ತ ನೆರವೇರಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆ, ಆಮೆನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಸಂತೋಷಿಸಿರಿ, ರಿಜಾಯ್ಸ್ ಎಂಬುದಾಗಿ. ನಾವು ಸತ್ಯವೇದದಲ್ಲಿ ವಾಕ್ಯವನ್ನು ನೋಡುವ ಕೀರ್ತನೆಗಳ ಪುಸ್ತಕ 118ನೇ ಅಧ್ಯಾಯದ 24ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈ ದಿನವು ಯೆಹೋವನಿಂದಲೇ ನೇಮಕವಾದುದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಹೌದು ಪ್ರಿಯರೇ, ಅಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ದಿವಸ ಯೆಹೋವನಿಂದಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ, ನಾವು ಸಂತೋಷಿಸೋಣ ಎಂಬುದಾಗಿ. ದೇವರು ನಾವು ಸಂತೋಷದಲ್ಲಿ ಇರಬೇಕು ಎಂಬುದಾಗಿ ಬಯಸ್ತಾರೆ. ಇದು ದೇವರ ಹೃದಯದ ಆಶೆಯಾಗಿದೆ, ದೇವರ ಹೃದಯದ ಇಷ್ಟವಾಗಿದೆ. ನಾವು ಅಪೊಸ್ತಲನಾದ ಪೌಲನು ಸಭೆಗೆ ಬರುತ್ತಾನೆ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ. ಅಲ್ಲಿ ಹೀಗೆ ಓದ್ತೇವೆ: ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲ ಸಭೆಗೆ ಬರುತ್ತಾನೆ, ಯಾವಾಗಲೂ ನೀನು ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ನಾನು ನಿಮಗೆ ತಿರುಗಿ ಹೇಳ್ತೇನೆ ಅಂದರೆ ಪದೇ ಪದೇ ಹೇಳ್ತೇನೆ ಎಂಬುದಾಗಿ, ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಎಂಬುದಾಗಿ. ಸೊ ನಾನು ಆಗಲೇ ಹೇಳಿದೆ, ದೇವರು ನಾವು ಸಂತೋಷದಲ್ಲಿ ಇರಬೇಕೆಂಬುದಾಗಿ ಬಯಸ್ತಾರೆ. ದೇವರು ನಮ್ಮ ತಂದೆಯಾಗಿದ್ದಾರೆ, ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಬಯಸ್ತಾರೆ. ನಮ್ಮ ಹಿತಕ್ಕೋಸ್ಕರ ದೇವರು ಉನ್ನತವಾದ ಆಲೋಚನೆಗಳನ್ನು ಮಾಡಿದ್ದಾರೆ. ನಾವು ಕೂಡ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಸಪ್ಪೆ ಮುಖ ಮಾಡಿಕೊಂಡು ಬೇಸರದಿಂದ ಆಚೀಚೆ ಓಡಾಡ್ತಾ ಇರಬೇಕೆಂದಾಗಿ ನಾವು ಬಯಸುವುದಿಲ್ಲ, ಅದನ್ನು ನಾವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಅಪಾರವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಕೂಡ ನಾವು ಸಂತೋಷದಲ್ಲಿ ಇರಬೇಕು ಎಂಬುದಾಗಿ ಅವರು ಬಯಸ್ತಾರೆ, ಇಷ್ಟಪಡ್ತಾರೆ. ಸೊ ನಾವು ಸಂತೋಷದಲ್ಲಿ ಇರುವಂಥದ್ದು ಒಂದು ನಿರ್ಧಾರ ಆಗಿದೆ ಪ್ರಿಯರೇ. ಎವ್ರಿಡೇ ನಾವು ಅದನ್ನು ಮಾಡಬೇಕು. ಪ್ರತಿ ದಿವಸ ಮುಂಜಾನೆ ನಾವು ನಿರ್ಧಾರ ಮಾಡಬೇಕಂದ್ರೆ ನಾನಿವತ್ತು ಸಂತೋಷದಲ್ಲಿರ್ತೇನೆ ಎಂಬುದಾಗಿ. ಸೊ ಯಾವಾಗ ಸಂತೋಷದಲ್ಲಿರುವಂಥದ್ದು? ಪ್ರತಿ ದಿವಸ, ಎವ್ರಿಡೇ. ಯಾವ ಸಂದರ್ಭದಲ್ಲಿಯೂ ಪರಿಸ್ಥಿತಿಗಳು ಕಠಿಣವಾದರೂ ಕೂಡ, ಸ್ಥಿತಿಗತಿಗಳು ಅನಾನುಕೂಲವಾಗಲು ಕೂಡ ನಾವು ಸಂತೋಷದಲ್ಲಿರಬೇಕು ಎಲ್ಲ ಸಮಯದಲ್ಲಿ ಅಂತ ಬೈಬಲ್ ಹೇಳ್ತದೆ. ಸೊ ಪರಿಸ್ಥಿತಿಗಳು ಅನುಕೂಲವಾಗಿರುವಾಗ, ನಾವು ಬೇಡಿದ್ದೆಲ್ಲ ಸಿಗ್ತಾ ಇರುವಾಗ, ನಾವು ಬಯಸಿದ ಹಾಗೆ ಜೀವಿತ ಹೋಗ್ತಾ ಇರುವಾಗ ನಾವು ಸಂತೋಷದಲ್ಲಿರುವುದು ಸುಲಭ. ಅದು ಎಲ್ಲರಿಗೂ ಸಾಧ್ಯ ಇದೆ. ಅದು ಮಾಡಲಿಕ್ಕೆ ಯಾರಿಗೂ ಕಷ್ಟ ಇಲ್ಲ, ಇಟ್ಸ್ ಈಸಿ. ಆದರೆ ವಿಶ್ವಾಸಿಗಳಾದ ನಾವು, ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟರಾದ ದೇವರ ಮಕ್ಕಳಾಗಿರುವ ನಾವು ಪ್ರತ್ಯೇಕತೆಯ ಜೀವಿತ ಮಾಡಬೇಕು. ಇಟ್ಸ್ ಎ ಸೂಪರ್ ನ್ಯಾಚುರಲ್ ಲೈಫ್. ಪರಿಸ್ಥಿತಿಗಳು ಕಠಿಣವಾಗಿರುವಾಗ, ಸ್ಥಿತಿಗತಿಗಳು ಅನಾನುಕೂಲವಾಗಿರುವಾಗಲೂ ಕೂಡ ಎಲ್ಲ ಸಮಯದಲ್ಲಿ ನಾವು ಸಂತೋಷಿಸಬೇಕು. ಸೊ ಇದು ನಾವು ದೇವರು ನಮ್ಮಿಂದ ಬಯಸುವಂಥದ್ದು. ನಾವು ಆಸನ್ಮುಖರಾಗಿರಬೇಕು. ಅದರ ಅರ್ಥ ನಾವು ಮರಣದ ಮನೆಗೆ ಹೋಗಿ ನಾವು ನಗಿರಿ, ಸಂತೋಷಿಸಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ರೋಮಪುರ ಪತ್ರಿಕೆ 12ನೇ ಅಧ್ಯಾಯದ 15ನೇ ವಚನವನ್ನು ಓದುವ. ಅಲ್ಲಿ ಹೀಗೆ ನೋಡ್ತೇವೆ: ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ನಾವು ಜನರ ದುಃಖದಲ್ಲಿ ಕೂಡ ನಾವು ಭಾಗಿಗಳಾಗಬೇಕು. ಸ್ಪಷ್ಟವಾಗಿಲ್ಲ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ದುಃಖಿಸುವವರ ಸಂಗಡ ದುಃಖಿಸಿರಿ. ಸೊ ಅದು ನಾನು ಹೇಳುವ ಅರ್ಥ ಏನಂತ ಹೇಳಿದರೆ, ಮರಣದ ಮನೆಗೂ ದುಃಖದ ಮನೆಗೆ ಹೋಗಿ ಅಲ್ಲಿ ನೀವು ಸಂತೋಷಿಸಿರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದು ನನ್ನ ಸಂದೇಶದ ತಾತ್ಪರ್ಯ ಅಲ್ಲ.
ನಾವು ಅವರ ದುಃಖದಲ್ಲಿ ನಾವು ಭಾಗಿಗಳಾಗಬೇಕು. ಆದರೆ ದೇವರು ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ನಾವು ದುಃಖದ ಮನೆಗೆ, ಮರಣದ ಮನೆಗೆ ಹೋಗುವ ಅವಕಾಶಗಳು ತುಂಬ ಕಡಿಮೆ. ಔತಣದ ಮನೆಗೆ, ಶುಭದ ಮನೆಗೆ ಹೋಗುವ ಅವಕಾಶಗಳು ನಮ್ಮ ಜೀವಿತದಲ್ಲಿ ಹೆಚ್ಚಿದೆ. ಅದರ ಅರ್ಥ ನಾವು ಸಂಭ್ರಮಿಸುವ, ಉಲ್ಲಾಸಿಸುವ ದಿನಗಳು, ಸಂದರ್ಭಗಳು ದೇವರು ಹೆಚ್ಚಾಗಿ ಇಟ್ಟಿದ್ದಾರೆ. ಅಂದರೆ ನಾರ್ಮಲಿ ನಮ್ಮ ವರ್ಷದ ದಿವಸಗಳನ್ನು ನೀವು ಪ್ರತ್ಯೇಕಿಸಿದಾಗ ನಿಮಗೆ ನೋಡ್ಬೋದು, ನಮಗೆ ಎಷ್ಟು ದಿವಸ ನಮಗೆ ದುಃಖದ ಮನೆಗೆ, ಮರಣದ ಮನೆಗೆ ಹೋಗಲಿಕ್ಕೆ ಸಿಗ್ತದೆ ಎಂಬುದಾಗಿ. ಸೊ ಅನೇಕ ದಿವಸಗಳು ನಾವು ಹಾಗೆಯೇ ಕಳೀತೇವೆ, ನಮ್ಮ ಜೀವಿತದಲ್ಲಿಯೇ, ನಮ್ಮ ದಿನಗಳಲ್ಲಿಯೇ ಕಳೀತೇವೆ, ನಮ್ಮ ವ್ಯವಹಾರಗಳಲ್ಲಿ ನಾವು ಕಳೀತೇವೆ. ಸೊ ಈ ಸಂದೇಶ ಭಾಗ ಅದಕ್ಕೋಸ್ಕರ ನಾವು ಆ ದಿನಗಳನ್ನು ಸಂತೋಷದಿಂದ, ಎಲ್ಲ ಸಮಯದಲ್ಲಿ ಸಂತೋಷಿಸುವವರಾಗಿ, ಅಸನ್ಮುಖರಾಗಿ ನಾವು ಕಳಿಬೇಕು. ಸೊ ನಾವು ಸಂತೋಷದಲ್ಲಿರುವುದಕ್ಕೂ ನಾವು ಖುಷಿಯಲ್ಲಿರುವುದಕ್ಕೂ ವ್ಯತ್ಯಾಸ ಇದೆ. ಇಂಗ್ಲೀಷ್ನಲ್ಲಿ ಸಂತೋಷ ಅಂದರೆ ಜಾಯ್, ಖುಷಿ ಅಂದರೆ ಹ್ಯಾಪಿನೆಸ್. ನಾವು ಸಂತೋಷದಲ್ಲಿರುವುದು, ಖುಷಿಯಲ್ಲಿರುವುದು, ಅದರಲ್ಲಿ ವ್ಯತ್ಯಾಸ ಇದೆ. ಖುಷಿ ಅಂತ ಹೇಳಿದರೆ, ನಾನು ಮೊದಲಿಗೆ ಹೇಳ್ತೇನೆ, ಖುಷಿ ಅಂತ ಹೇಳಿದರೆ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದರೆ, ನಾವು ಮುಟ್ಟುವ, ನಾವು ನೋಡುವ, ನಾವು ಅನುಭವಿಸುವ ವಾಸ್ತವದ ಸಂಗತಿಯ ಮೇಲೆ ಅದು ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಹೊಸದಾದ ಮೊಬೈಲನ್ನು ತೆಗೆದುಕೊಂಡರೆ ನಮಗೆ ಖುಷಿ ಆಗ್ತದೆ. ಸ್ವಲ್ಪ ದಿವಸದ ನಂತರ ಅದಕ್ಕಿಂತ ಒಳ್ಳೆಯ ಮೊಬೈಲನ್ನು ಬೇರೆಯವರ ಕೈಯಲ್ಲಿ ನೋಡಿದಾಗ ನಮ್ಮ ಖುಷಿ ಹಾರಿ ಹೋಗ್ತದೆ, ನಮ್ಮ ಖುಷಿ ಮುಗಿದೋಗ್ತದೆ. ಸೊ ಖುಷಿ ಎನ್ನುವಂಥದ್ದು ಎಕ್ಸ್ಟರ್ನಲ್ ಥಿಂಗ್ಸ್ನ ಮೇಲೆ, ವಾಸ್ತವದ ಸಂಗತಿಯ ಮೇಲೆ, ನಾವು ನೋಡುವ, ಮುಟ್ಟುವ, ಅನುಭವಿಸುವ ಸಂಗತಿಯ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಸಂತೋಷ ಹಾಗೆಲ್ಲ ಪ್ರಿಯರೇ. ಸಂತೋಷ ಎನ್ನುವಂಥದ್ದು ನಮ್ಮ ಹತ್ರ ಏನು ಉಂಟು ಎಂಬುದರ ಮೇಲೆ ಡಿಪೆಂಡ್ ಆಗೋದಲ್ಲ, ನಾವು ಏನು ತಿಳಿದಿದ್ದೇವೆ, ವಾಟ್ ವಿ ನೋ, ಅದರ ಮೇಲೆ ಡಿಪೆಂಡ್ ಆಗಿದೆ. ಸಂತೋಷ ಎನ್ನುವಂಥದ್ದು ಅದು ಇನ್ನರ್ ಥಿಂಗ್, ಅದು ಒಳಗಿರುವಂಥದ್ದು, ಅದು ಸ್ಪಿರಿಚುವಲ್, ಅದು ಆತ್ಮಿಕವಾದದ್ದು. ಖುಷಿ ಎನ್ನುವಂಥದ್ದು ಲೌಕಿಕವಾದದ್ದು, ಅದು ಬದಲಾಗ್ತದೆ, ಅದು ಚೇಂಜ್ ಆಗ್ತದೆ. ಆದರೆ ಸಂತೋಷ ಎನ್ನುವಂಥದ್ದು ಅದು ಸ್ಪಿರಿಚುವಲ್, ಅದು ಆಂತರ್ಯದಲ್ಲಿರುವಂಥದ್ದು, ಅದು ಬದಲಾಗದಿರುವಂಥದ್ದು. ನಾವು ಏನನ್ನು ಹೊಂದಿದ್ದೇವೆ ಎಂಬುದರ ಮೇಲೆ ಡಿಪೆಂಡ್ ಆಗಲಿಲ್ಲ, ನಾವು ಏನನ್ನು ತಿಳಿದಿದ್ದೇವೆ ಎಂಬುದರ ಮೇಲೆ ಡಿಪೆಂಡ್ ಆಗಿದೆ. ನಾವೇನು ತಿಳಿದಿದ್ದೇವೆ? ವಿಶ್ವಾಸಿಗಳಾದ ನಮಗೆ ಗೊತ್ತಿದೆ. ನಾವೇನು ತಿಳಿದಿದ್ದೇವೆ ಅಂದರೆ, ನಾನು ದೇವರ ಮಗ, ನಾನು ದೇವರ ಪ್ರೀತಿ, ನಾನು ದೇವರ ಯೋಜನೆ, ನಾನು ದೇವರ ಅಭಿಷಿಕ್ತ, ನಾನು ಪರಲೋಕದ ಪ್ರಜೆ, ನಾನು ಈ ಭೂಲೋಕದಲ್ಲಿ ಪ್ರವಾಸಿ, ದೇವರ ಅಭಿಷೇಕ ನನ್ನಲ್ಲಿದೆ, ದೇವರ ಶ್ವಾಸ ನನ್ನ ಒಳಗೆ ಇದೆ ಎಂಬುವಂಥದ್ದನ್ನು ನಾವು ತಿಳಿದಿದ್ದೇವೆ. ಇದನ್ನು ನಾವು ಧ್ಯಾನಿಸಿ ಸಂತೋಷಿಸಬೇಕು. ನಾನು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ. ಇದನ್ನು ನೆನೆಸಿ ಮೆಡಿಟೇಟ್ ಮಾಡಿ ನಾವು ಸಂತೋಷಿಸಬೇಕು. ಇದನ್ನು ನಮ್ಮಿಂದ ಯಾರು ಕದಿಲಿಕ್ಕೆ ಸಾಧ್ಯ ಇಲ್ಲ. ಇದು ಬದಲಾಗದ್ದು, ಇದು ಬದಲಾಗದೇ ಇರುವಂಥದ್ದು ಪ್ರಿಯರೇ. ಸೊ ನಾವು ಹೃದಯದಲ್ಲಿ ಇದನ್ನು ಮೆಡಿಟೇಟ್ ಮಾಡ್ತಾ ಇರುವಾಗ, ಅವಲೋಕಿಸ್ತಾ ಇರುವಾಗ, ಅದು ನಮ್ಮ ಹೃದಯದಲ್ಲಿರುವಂಥ ಸಂತೋಷ ನಮ್ಮ ಮುಖದಲ್ಲಿ ಪ್ರಕಟ ಆಗ್ತದೆ. ನಮ್ಮ ಹೃದಯದಲ್ಲಿರುವಂಥದ್ದು ಮುಖದಲ್ಲಿ ಕಾಣಿಸಿಕೊಳ್ತದೆ. ಜ್ಞಾನೋಕ್ತಿ 15ನೇ ಅಧ್ಯಾಯದ 13ನೇ ವಚನ ಓದ್ತೇನೆ. ಹರ್ಷ ಹೃದಯದಿಂದ ಅಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ ಅಂತ. ಸೊ ನಮ್ಮ ಹೃದಯದಲ್ಲಿ ಹರ್ಷ ಇದ್ದರೆ, ನಮ್ಮ ಇನ್ನರ್ ಮ್ಯಾನ್ನಲ್ಲಿ ಒಳಗಿಂದ ಸಂತೋಷ ಇದ್ದರೆ, ಅದು ನಮ್ಮ ಮುಖದಲ್ಲಿ ಕಂಡು ಬರ್ತದೆ. ಹರ್ಷ ಹೃದಯದಿಂದ ಅಸನ್ಮುಖ ಎಂಬುದಾಗಿ. ಸೊ ಜ್ಞಾನೋಕ್ತಿ 15:15 ಅಲ್ಲಿ ವಾಕ್ಯ ಏನು ಓದ್ತೇವೆ ಅಂದರೆ, ದೀನನ ದಿನಗಳೆಲ್ಲ ದುಃಖಭರಿತ, ಹರ್ಷ ಹೃದಯನಿಗೆ ನಿತ್ಯವೂ ಔತಣ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ದೀನನ ಅಂತ ಹೇಳುವಾಗ ಅವನು ವ್ಯತ್ಯೆಯುಳ್ಳವನು ಅಂತ ನಾವು ಇಂಗ್ಲೀಷ್ ಬೈಬಲ್ನಲ್ಲಿ ಬೇರೆ ಟ್ರಾನ್ಸ್ಲೇಷನ್ ನಾವು ನೋಡ್ತೇವೆ. ವ್ಯಥೆಯುಳ್ಳವನು, ಅವನ ದಿನಗಳು ದುಃಖಭರಿತ, ಅಂತರ ಹರ್ಷ ಹೃದಯನಿಗೆ ನಿತ್ಯವೂ ಔತಣ ಅಂತ. ಸೊ ಈ ವಾಕ್ಯ ಭಾಗ ಏನಂತ ಹೇಳಿದರೆ, ನಾವು ಒಳಗಿನಿಂದ ಏನಾಗಿದ್ದೇವೋ ಅಂಥ ವ್ಯಕ್ತಿಗಳನ್ನೇ ನಾವು ಆಕರ್ಷಿಸ್ತೇವೆ. ಅಂದರೆ ನೀವು ಒಳಗಿನ ಸಂತೋಷವುಳ್ಳವರಾಗಿದ್ದರೆ, ನೀವು ಆನಂದ ಭರಿತವರಾಗಿದ್ದರೆ, ನೀವು ನಗುವವರಾಗಿದ್ದರೆ, ಎಲ್ಲರೂ ಬಂದು ನಿಮ್ಮೊಂದಿಗೆ ನಗುತ್ತಾರೆ, ನಿಮ್ಮೊಂದಿಗೆ ನಗಲಿಕ್ಕೆ ಬಯಸ್ತಾರೆ, ನಿಮ್ಮೊಟ್ಟಿಗೆ ಇರಲಿಕ್ಕೆ ಬಯಸ್ತಾರೆ. ನೀವು ದುಃಖಿಸುವವರಾದರೆ, ನೀವು ಅಳುವವರಾದರೆ, ಯಾವಾಗಲೂ ವ್ಯಥೆ ಉಳ್ಳವರಾಗಿ, ಮುಖ ಸಪ್ಪೆ ಉಳ್ಳವರಾಗಿದ್ದರೆ, ನೀವು ಅಂಥವರನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ, ಅಂಥ ಜನರನ್ನೇ ನೀವು ಆಕರ್ಷಿಸ್ತೀರ. ನಿಮಗೆ ಅನ್ನಿಸಿರ್ಬೋದು, ನಮ್ಮದೇ ಸಮಸ್ಯೆ ಹೆಚ್ಚಾಗಿದೆ, ನಮಗಿಂತ ಹೆಚ್ಚಿನ ಸಮಸ್ಯೆಯವರು ಬರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇದು ಕೂಡ ಒಳ್ಳೆಯದೇ ಆ್ಯಕ್ಚುಲಿ, ಯಾಕೆಂದರೆ ನಮಗೆ ಅದರಲ್ಲಿ ಬಿಡುಗಡೆ ಆಗ್ತದೆ. ನಾವು ಅನೇಕ ಬಾರಿ ಎಣಿಸ್ತೇವೆ ನನ್ನ ಸಮಸ್ಯೆ ದೊಡ್ಡದೆಂಬುದಾಗಿ, ನಮಗೆ ಸಿಗ್ತಾರೆ ಅದಕ್ಕಿಂತ ದೊಡ್ಡ ಸಮಸ್ಯೆಯವರು.
ಅವರ ಸಮಸ್ಯೆ, ಅವರ ಪ್ರಾಬ್ಲಮನ್ನು ಕೇಳ್ತಾ ಇರುವಾಗ ನಮಗೆ ಅನ್ನಿಸ್ತದೆ, ನಮ್ಮ ಪರಿಸ್ಥಿತಿ ಪರವಾಗಿಲ್ಲ ಎಂಬುದಾಗಿ, ನಾವು ಇದಕ್ಕಿಂತ ಎಷ್ಟು ಒಳ್ಳೆಯದಿದ್ದೇವೆ ಎಂಬುದಾಗಿ ನಮಗೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಸೊ ನಾನೇನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂದರೆ, ನಾವು ಒಳಗಿಂದ ಏನು ಕ್ಯಾರಿ ಮಾಡ್ತೇವೋ ಅಂಥ ವ್ಯಕ್ತಿಗಳನ್ನು ನಾವು ನಮ್ಮ ಬಳಿಗೆ ಅಟ್ರಾಕ್ಟ್ ಮಾಡ್ತೇವೆ. ಹರ್ಷದಲ್ಲಿರ್ತೇವೋ, ಸಂತೋಷಿಸ್ತಾ ಇರ್ತೇವೋ, ಅನೇಕರು ನಮ್ಮ ಹತ್ರ ಬಂದು ಸಂತೋಷಿಸ್ತಾರೆ, ಉಲ್ಲಾಸಿಸ್ತಾರೆ, ಆನಂದಿಸ್ತಾರೆ. ಸೊ ಇನ್ನು ನಾವು ವ್ಯಥೆ ಪಡುವವರು ಅಂತ ಹೇಳಿದರೆ, ದುಃಖಿಸುವ ನಮ್ಮ ಮೆಂಟ್ಯಾಲಿಟಿ ಅದು. ಆ್ಯಕ್ಚುಲಿ ಕೆಲವರಿಗೆ ದುಃಖದಲ್ಲಿರುವಂಥದ್ದೇ ಮನೋಭಾವ. ಅವರು ಸಣ್ಣ ಸಣ್ಣ ವಿಷಯ ಕೇಳಿ ದುಃಖಿಸೋದು, ಅವರು ದುಃಖಿಸಲಿಕ್ಕೆ ಕಾರಣಗಳನ್ನು ಹುಡುಕ್ತಾರೆ, ಹಾಗೇ ಇರ್ತಾರೆ. ನಾವು ಹಾಗೆ ಇರಬಾರ್ದು. ಅದಕ್ಕೆ ಸ್ಯಾಡಿಸ್ಟಿಕ್ ಪೀಪಲ್ ಅಂತ ಹೇಳ್ತೇವೆ. ಅವರಿಗೆ ಎಲ್ಲದರಲ್ಲಿಯೂ ತಪ್ಪು ಕಾಣ್ತದೆ, ಎಲ್ಲದರಲ್ಲಿಯೂ ಕೊರತೆ ಕಾಣ್ತದೆ, ಎಲ್ಲದರಲ್ಲಿಯೂ ಸಮಸ್ಯೆ ಕಾಣ್ತದೆ. ಅವರು ಸಣ್ಣ ಸಣ್ಣ ವಿಷಯವನ್ನು ಹುಡುಕಿ ಹುಡುಕಿ ದುಃಖಿಸ್ತಾರೆ. ಅವರ ಮನೆಯ ಪಕ್ಕದ ಮನೆಯಲ್ಲಿ ಹೊಸ ಕಾರು ಬಂದರೆ, ಅವರಿಗೆ ಹೊಸ ಕಾರು ಬಂದರೆ ಇವರು ದುಃಖಿಸ್ತಾರೆ. ನಮ್ಮ ಕಾರಿಗೆ 2 ವರ್ಷ ಆಯಿತು, ಅವರಿಗೆ ಹೊಸ ಕಾರು ಬಂತು, ನಮಗೆ ಹೊಸ ಕಾರು ಇಲ್ಲ ಎಂಬುದಾಗಿ ದುಃಖಿಸ್ತಾರೆ. ಕಾರಣ ಹುಡುಕಿ ಹುಡುಕಿ ದುಃಖಿಸ್ತಾರೆ. ಆದರೆ ಹರ್ಷಹೃದಯವುಳ್ಳವನು ಸಣ್ಣ ಸಣ್ಣ ಕಾರ್ಯಗಳನ್ನು ನೆನಪಿಸಿ ಸಂತೋಷಿಸ್ತಾನೆ. ಅವನು ಎಲ್ಲ ಸಂಗತಿಗಳಲ್ಲಿಯೂ ಸಂತೋಷದಲ್ಲಿ ಇರುವುದು ಹೇಗೆ ಎಂಬುದಾಗಿ ಹುಡುಕಿ ಹುಡುಕಿ ಸಂತೋಷಿಸ್ತಾನೆ. ಈ ಸಂತೋಷದಲ್ಲಿರುವವನು, ಅವನ ಪಕ್ಕದ ಮನೆಯವನಿಗೆ ಹೊಸ ಕಾರು ಬಂದರೆ ಅವರ ಸಂತೋಷದಲ್ಲಿ ಅವನು ಕೂಡ ಸಂತೋಷಿಸ್ತಾನೆ, ಅವನು ದುಃಖಿಸುವುದಿಲ್ಲ. ಅವರಿಗೆ ಹೊಸ ಕಾರು ಬಂದರೆ ಪರವಾಗಿಲ್ಲ, ನನಗೆ ಸೈಕಲ್ ಆದರೂ ಇದೆಯಲ್ಲ ಎಂಬುದಾಗಿ ಸಂತೋಷಿಸ್ತಾನೆ. ನನ್ನ ಕಾಲುಗಳಲ್ಲಿ ದೇವರು ಬಲ ಕೊಟ್ಟಿದ್ದಾರಲ್ಲ ಎಂಬುದನ್ನು ನೆನೆಸಿ ಸಂತೋಷಿಸ್ತಾನೆ. ನನಗೆ ದೇಹದಲ್ಲಿ ಆರೋಗ್ಯ ಉಂಟಲ್ಲ ಎಂಬುದಾಗಿ ನೆನೆಸಿ ಸಂತೋಷಿಸ್ತಾರೆ. ಸಂತೋಷ ಪಡುವುದೊಂದು ಪ್ರವೃತ್ತಿ. ಆ ವ್ಯಕ್ತಿಯಾದ ಕಾರಣಗಳನ್ನು ಹುಡುಕಿ ಹುಡುಕಿ ಸಂತೋಷಿಸ್ತಾರೆ. ದುಃಖಿಸುವವರು ದುಃಖಿಸಲಿಕ್ಕೆ ಬೇಕಾದ ಕಾರಣವನ್ನು ಹುಡುಕಿ ಹುಡುಕಿ ದುಃಖಿಸ್ತಾರೆ. ನಾವು ಆಯ್ಕೆ ಮಾಡಿಕೊಳ್ಬೇಕು. ನಾವು ಸಂತೋಷದಲ್ಲಿರುವುದರಿಂದ ನಮಗೆ ಲಾಭ ಇದೆ. ಹರ್ಷ ಹೃದಯ ಒಳ್ಳೆಯ ಔಷಧ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಜ್ಞಾನೋಕ್ತಿ 17:22. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ ಎಂಬುದಾಗಿ. ಜ್ಞಾನೋಕ್ತಿ 17:22. ಸೊ ಬೇಸಿಕಲಿ ಏನಿರ್ತದೆ, ಸಂತೋಷದಲ್ಲಿರುವುದರಿಂದ ನಾವು ರೋಗಗಳನ್ನು ದೂರ ಇಡಬಹುದು ಎಂಬುದಾಗಿ. ನಾವು ವೈದ್ಯಕೀಯ ರಿಸರ್ಚ್ಗಳ ಮೂಲಕ ಕೂಡ ಗೊತ್ತಾಗಿದೆ ಅಂತ ಹೇಳಿದರೆ, ಅನೇಕ ರೋಗಗಳಿಗೆ ಚಿಂತೆ, ವ್ಯಥೆ ಕಾರಣ ಎಂಬುದಾಗಿ. ನಾವು ಹರ್ಷ ಹೃದಯ ಉಳ್ಳವರಾಗಿರುವಾಗ ನಮಗೆ ಸಂತೋಷ, ನಮಗೆ ಹರ್ಷ ಇರುವಾಗ ನಮಗೆ ದೇಹದಲ್ಲಿ ಆರೋಗ್ಯ ಇರ್ತದೆ. ಸೊ ನಾವು ವಾಕ್ಯ ಭಾಗದಲ್ಲಿ ಎಜ್ರನ ಪುಸ್ತಕವನ್ನು ಓದುವ, ಅಲ್ಲಿ ಒಂದು ವಿಶೇಷ ಸಂದರ್ಭವನ್ನು ನಾವು ಓದ್ತೇವೆ. ಎಜ್ರ 3ನೇ ಅಧ್ಯಾಯ 10 ಮತ್ತು 12ನೇ ವಚನ. ಕಟ್ಟುವವರು ಯೆಹೋವನ ಮಂದಿರದ ಅಸ್ಥಿರವನ್ನು ಹಾಕಿದಾಗ ಇಸ್ರಾಯೇಲ್ಯರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸೋಕ್ಕೋಸ್ಕರ ದೀಕ್ಷಾ ವಸ್ತ್ರಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಹಾಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದುದೆಂದು ಕೃತಜ್ಞತಾ ಸ್ತುತಿ ಮಾಡಿದರು. ಯೆಹೋವನ ಕೀರ್ತನೆ ಕೇಳಿದ ಕೂಡಲೇ ಯೆಹೋವನ ಆಲಯದ ಅಸ್ಥಿವಾರವು ಹಾಕಲ್ಪಟ್ಟಿರುತ್ತೆಂದು ಜನರೆಲ್ಲೂ ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿದರು. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು, ತಮ್ಮ ಕಣ್ಣ ಮುಂದೆ ದೇವಾಲಯದ ಅಸ್ಥಿವಾರ ಹಾಕಲ್ಪಡುವುದನ್ನು ನೋಡಿದಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿರುವುದರಿಂದ ಅಶ್ವಧ್ವನಿ ಯಾವುದೋ, ಅಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹುದೂರದವರೆಗೆ ಕೇಳಿಸಿತು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಭ ನಾವು ನೋಡ್ತೇವೆ. ಏನಂತ ಹೇಳಿದರೆ, ದೇವರು ಇಸ್ರಾಯೇಲರನ್ನು ನೆಬೂಕದ್ನೆಚ್ಚರ ಬಾಬೆಲಿನಿಂದ ಸೆರೆಮನೆಯಿಂದ ಬಿಡಿಸಿ ಅವರನ್ನು ಪುನರಾವರ್ತಿ ಅವರನ್ನು ಯೆರೂಸಲೇಮಿಗೆ ಸೇರಿಸ್ತಾರೆ. ನಂತರ ಆಲಯವನ್ನು ಕಟ್ಟಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ದೇವರೇ ಒದಗಿಸಿಕೊಡ್ತಾರೆ. ಸೊ ಅವರು ಮೊದಲಿನ ಆಲಯ, ಸೊಲೊಮೋನ ಕಟ್ಟಿದ ಆಲಯ ಬಿದ್ದೋಗಿದೆ. ಜನರು ಪುನರಾವರ್ತಿ ಆಲಯವನ್ನು ಕಟ್ಟಲಿಕ್ಕೋಸ್ಕರ ಅವರು ಹೊರಡುವಾಗ, ಅವರು ಕಾರ್ಯವನ್ನು ಆರಂಭ ಮಾಡುವಾಗ ಅಲ್ಲಿ 2 ಗ್ರೂಪ್ನ ಜನರು 2 ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ. ಅದಕ್ಕೆ ಅಸ್ಥಿವಾರ ಹಾಕಲ್ಪಡುವಾಗ ಒಂದು ಗುಂಪಿನ ಜನರು, ಯೌವನಸ್ಥರು, ಅವರು ಹರ್ಷಿಸ್ತಾರೆ, ಉಲ್ಲಾಸಿಸ್ತಾರೆ, ಸಂತೋಷ ಪಡ್ತಾರೆ. ಇನ್ನೊಂದು ಗ್ರೂಪಿನ ಹಿರಿಯರು, ಮೊದಲಿನ ಸೊಲೊಮೋನನ ಆಲಯವನ್ನು ನೋಡಿದವರು, ಅದರ ವೈಭವವನ್ನು ನೋಡಿದವರು, ಅವರು ದುಃಖಿಸ್ತಾರೆ, ಅವರು ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸಂದರ್ಭ ಸೇಮ್, ಇವೆಂಟ್ ಸೇಮ್, ಆದರೆ 2 ರೀತಿಯಲ್ಲಿ ಜನರು ಪ್ರತಿಕ್ರಿಯೆ ಮಾಡಿದರು. ಒಂದು ಗುಂಪಿನ ಜನರು ಸಂತೋಷಿಸಿದರು,
ಅವರಿಗೆ ಆಲಯ ಬಿದ್ದು ಹೋಗಿದೆ, ಅದರ ಕಲ್ಲುಗಳು ಬಿದ್ದು ಹೋಗಿದೆ, ಎಲ್ಲವೂ ಹಾಳಾಗಿದೆ. ಅದರ ಮಧ್ಯದಲ್ಲಿ ದೇವರು ಆಲಯವನ್ನು ಕಟ್ಟಲಿಕ್ಕೆ, ಹೊಸ ಆಲಯವನ್ನು ಕಟ್ಟಲಿಕ್ಕೆ ಆಜ್ಞೆಯನ್ನು ಕೊಟ್ಟರು. ನಾವು ಆಲಯವನ್ನು ಕಟ್ತಾ ಇದ್ದೇವೆ ಎಂಬುದಾಗಿ ಸಂತೋಷಿಸಿದರು ಆ ವಿಷಯದಲ್ಲಿ. ಆದರೆ ಹಿರಿಯರು ಹಳೆಯ ಆಲಯವನ್ನು ನೋಡಿದವರು, ಸೊಲೊಮೋನನ ಆಲಯದ ವೈಭವವನ್ನು ನೋಡಿದವರು, ಅವರಿಗೆ ಏನು ಅನಿಸ್ತು ಅಂದರೆ, ಆ ಸೊಲೊಮೋನನ ಆಲಯ ಎಷ್ಟು ವೈಭವದಿಂದ ಕೂಡಿತ್ತು, ಎಷ್ಟು ಅದ್ಭುತವಾಗಿತ್ತು, ಇನ್ನು ಈಗ ಈ ಆಲಯ ಅದೇ ರೀತಿ ಆಗ್ತದಾ ಎಂಬುದಾಗಿ ಅವರಿಗೆ ಆಲೋಚನೆ ಬಂತು. ಈ ಆಲಯ ಸಹ ಅದೇ ವೈಭವದಾಗಿ ಬರ್ತದಾ, ಹಾಗೆ ಆಗಲಿಕ್ಕೆ ಸಾಧ್ಯ ಉಂಟಾ ಎಂಬುದಾಗಿ ಯೋಚಿಸಿ ಅವರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿತು. ಸಂದರ್ಭ ಸೇಮ್ ಪ್ರಿಯರೇ, ಎರಡು ಗ್ರೂಪಿನ ಜನರು ಎರಡು ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಪ್ರತಿ ದಿವಸ ಕೂಡ ಇಟ್ಸ್ ಡೇ ಇಸ್ ಸೇಮ್, ಆ ದಿವಸ ಸೇಮ್. ಆದರೆ ನಾವು ಅದನ್ನು ಹೇಗೆ ತೆಗೆದುಕೊಳ್ತೇವೆ, ಅದಕ್ಕೆ ಹೇಗೆ ಸ್ಪಂದಿಸ್ತೇವೆ ಆ ದಿವಸಕ್ಕೆ, ಅದು ಇಂಪಾರ್ಟೆಂಟ್. ನಾವು ದುಃಖಿಸಲಿಕ್ಕೆ ನಾವು ಸ್ಪಂದಿಸ್ತೇವೋ, ಸಂತೋಷಿಸಲಿಕ್ಕೆ ಸ್ಪಂದಿಸ್ತೇವೋ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂದಾಗಿ ನಮ್ಮ ಆಯ್ಕೆ ಪ್ರಿಯರೇ. ನಾನು ಇವತ್ತು ದೇವರು ನನಗೆ ಈ ದಿವಸವನ್ನು ಕೊಟ್ಟಿದ್ದಾರೆ, ನಾನಿವತ್ತು ಸಂತೋಷಿಸಬೇಕಾ, ನಾನಿವತ್ತು ದುಃಖಿಸಬೇಕಾ ಎಂಬುದು ನಮ್ಮ ಆಯ್ಕೆ. ನಾವು ಯಾವುದನ್ನು ಆಯ್ಕೆ ಮಾಡ್ತೇವೋ ದೇವರು ಅದಕ್ಕೆ ಪ್ರೊವಿಷನ್ ಕೊಡ್ತಾರೆ. ಯಾವುದನ್ನು ನಿರ್ಧಾರ ಮಾಡ್ತೇವೋ, ಸಂತೋಷಿಸ್ತೇನೆ ಎಂಬುದು ನಾವು ನಿರ್ಧಾರ ಮಾಡಬೇಕು, ನಾವು ಆಯ್ಕೆ ಮಾಡಿಕೊಳ್ಬೇಕು. ಅಬ್ರಾಮನು ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಕೊಡ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿದ. ದೇವರು ಅದಕ್ಕೆ ಪ್ರೊವಿಷನ್ ಕೊಟ್ಟರು. ನೀವೇನು ನಿರ್ಧಾರ ಮಾಡ್ತೀರೋ ಅದಕ್ಕೆ ದೇವರಿಂದ ಪ್ರೊವಿಷನ್ ಮಾಡ್ತದೆ. ನಾನು ಇವತ್ತು ಸಂತೋಷಿಸ್ತೇನೆ, ಇವತ್ತು ಏನೇ ಆಗಲಿ, ಇವತ್ತು ಸಂದರ್ಭಗಳು ಸಂಗತಿಗಳು ಏನೇ ನಡೀಲಿ, ನಾನು ಇವತ್ತು ಸಂತೋಷಿಸ್ತೇನೆ ಎಂಬುದಾಗಿ ನೀವು ಆಯ್ಕೆ ಮಾಡಿಕೊಂಡ್ರೆ ದೇವರು ನೀವು ಸಂತೋಷಲಿಕ್ಕೆ ಬೇಕಾದ ಸಂದರ್ಭಗಳನ್ನು, ಅವಕಾಶಗಳನ್ನು ಹೆಚ್ಚಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರುವ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಮಾಡ್ತಾರೆ. ನೀವೇನು ಆಯ್ಕೆ ಮಾಡ್ತಿರೋ, ನೀವೇನು ನಿರ್ಧಾರ ಮಾಡ್ತಿರೋ ಅದಕ್ಕೆ ದೇವರು ಪ್ರೊವಿಷನ್ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ಆಯ್ಕೆಯನ್ನು ಕಾದು ನೋಡ್ತಾ ಇದ್ದಾರೆ. ನೀವು ಸಂತೋಷವನ್ನು ಆಯ್ಕೆ ಮಾಡಿಕೊಳ್ಳಿ. ಈ ದಿವಸ ದೇವರಿಂದ ಆದದ್ದು, ಇದನ್ನು ನಾನು ಉಲ್ಲಾಸಿಸ್ತೇನೆ, ನಾನು ಸಂತೋಷಿಸ್ತೇನೆ ಎಂಬುದಾಗಿ ನೀವು ಆಯ್ಕೆ ಮಾಡಿಕೊಳ್ಳಿ ಪ್ರಿಯರೇ. ಇವತ್ತಿನ ಸಂದೇಶದ ತಾತ್ಪರ್ಯ ಇದೆ, ಸಂತೋಷಿಸಿರಿ. ಎಲ್ಲ ಸಮಯದಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಸಂತೋಷ ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳಿ. ಸಂತೋಷಿಸಲಿಕ್ಕೆ ಬೇಕಾದ ಕಾರಣಗಳನ್ನು ಹುಡುಕಿ ಹುಡುಕಿ ನೀವು ಸಂತೋಷಿಸಿ. ಈ ದಿವಸಗಳು, ಈ ದಿವಸ, ಈ ಲೈಫ್ ಇದು ಬಹಳ ಅದ್ಭುತವಾದುದು, ಶ್ರೇಷ್ಠವಾದುದು ಪ್ರಿಯರೇ. ಇದು ದೇವರ ಗಿಫ್ಟ್. ಪ್ರತಿಯೊಂದು ದಿವಸ ಅದು ದೇವರ ಗಿಫ್ಟ್, ಅದು ದೇವರ ವರ ನಮಗೆ. ನಾವು ಅದನ್ನು ಸಂತೋಷಿಸ್ತಾ ಕಳಿಬೇಕು. ನಮ್ಮ ಸಂತೋಷವನ್ನು ಇತರರಿಗೆ ಹಂಚಬೇಕು, ಇತರರು ಸಂತೋಷಿಸುವ ಹಾಗೆ ಮಾಡಬೇಕು, ಇತರರ ಜೀವಿತ ಆಶೀರ್ವಾದ ಆಗುವ ಹಾಗೆ ಮಾಡಬೇಕು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ವಾಸ್ತವಕ್ಕೆ ಬಂದಿದ್ದೇವೆ ತಂದೆ. ಈ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯ ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ ರಾಜ. ಅಪ್ಪ ಸ್ವಾಮಿ, ನೀವು ಜನರನ್ನು ಆಶೀರ್ವಾದ ಮಾಡಿ, ಬ್ಲೆಸ್ ಮಾಡಿ, ಅವರೊಂದಿಗೆ ನೀವು ವೈಯಕ್ತಿಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಮಾತಾದ ಕಾರ್ಯಗಳನ್ನು ಮಾಡಿದಕ್ಕಾಗಿ, ಸ್ವಸ್ಥತೆ ಬಿಡುಗಡೆಗಳನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ಸ್ವಾಮಿ, ನಿಮ್ಮ ನಾಮ ಮಹಿಮೆ ಹೊಂದಲಿ ಸ್ವಾಮಿ, ನಿಮ್ಮ ಜನರ ಮಧ್ಯದಲ್ಲಿ ಮಹಿಮೆ ಹೊಂದಲಿ ರಾಜ್ಯ. ಅಪ್ಪ ಸ್ವಾಮಿ, ಅವರ ಹೃದಯ ಸಂತೋಷಿಸಲಿ, ಹರ್ಷಿಸಲಿ ರಾಜ್ಯ. ಅಪ್ಪ ಸ್ವಾಮಿ, ಅವರು ಕ್ರಿಸ್ತನಲ್ಲಿ ಏನಾಗಿದ್ದಾರೆ ಎಂಬುದನ್ನು ನೆನಪಿಸಿ ಸಂತೋಷಿಸಲಿ ರಾಜ್ಯ. ಅಪ್ಪ, ನೀವು ಕೊಟ್ಟಿರೋ ಈ ಜೀವಿತ ಅದು ಅದ್ಭುತವಾದದ್ದು, ಶ್ರೇಷ್ಠವಾದದ್ದು ಸ್ವಾಮಿ. ಅದರಲ್ಲಿ ಅವರು ಉಲ್ಲಾಸಿಸಲಿ ಅಪ್ಪ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂದಿನ ತಂದೆ, ಆಮೇನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ ಸಂದೇಶಗಳನ್ನು ಅಪ್ಲೋಡ್ ಮಾಡುವಾಗ ಅದು ನಿಮಗೆ ತಿಳಿದು ಬರ್ತದೆ. ಈ ಸಂದೇಶವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತನ ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.